ನಿರ್ವಹಣೆ ಇಲ್ಲದೆ ಹಾಳಾಗುತ್ತಿದೆ ಸ್ವಾಗತ ಕಮಾನು. ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ಬಿಸಿಲು ಗಾಳಿಗೆ ತುಕ್ಕು ಹಿಡಿಯುತ್ತಿದೆ ಸ್ವಾಗತ ಕಮಾನು. ಎಸ್, ಪ್ರತಿಯೊಂದು ರಾಜ್ಯ, ಜಿಲ್ಲೆ, ತಾಲೂಕಿಗೆ ಈ ಸ್ವಾಗತ ಕಮಾನುಗಳು ಅತಿ ಮುಖ್ಯ. ಕಾರಣ ಆ ಒಂದು ಊರಿಗೆ ಬರುವ ಪ್ರಯಾಣಿಕರನ್ನು, ಜನರನ್ನ ಸ್ವಾಗತ ಕೋರೋದಕ್ಕೆ, ಮತ್ತೊಂದು ಆ ಊರಿನ ಹಿರಿಮೆಯನ್ನ ಎತ್ತಿ ಹಿಡಿಯಲು. ಇಂತಹ ಸ್ವಾಗತ ಕಮಾನುಗಳನ್ನ ನಿರ್ವಹಣೆ ಮಾಡುವ ಜವಾಬ್ದಾರಿ ಕೆಲವೊಮ್ಮೆ ಹೈವೇ ಪ್ರಾಧಿಕಾರಕ್ಕೆ ಸೇರುತ್ತೆ. ಇನ್ನ ಜಿಲ್ಲೆಗಳಾಗಿದ್ರೆ ಆಯಾ ಪಾಲಿಕೆ ಮತ್ತು ನಗರಸಭೆಗೆ, ಪುರಸಭೆಗೆ ಸೇರುತ್ತೆ. ಆದ್ರೆ ಇಲ್ಲೊಂದು ತಾಲೂಕಿನಲ್ಲಿ ಪುರಸಭೆಯಿಂದ ನಗರಕ್ಕೆ ಎಂಟ್ರಿ ಕೊಡುವ ಸ್ಥಳದಲ್ಲಿ ಸ್ವಾಗತ ಕಮಾನು ಹಾಕಲು ಸಿದ್ಧಪಡಿಸಿದ್ರು. ಆದ್ರೆ ಅದನ್ನ ಹಾಕದೆ ಹಾಗೆ ರಸ್ತೆಯಲ್ಲಿ ಎಸೆದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲಿ ಅಂತೀರಾ? ಸ್ಟೋರಿ ನೋಡಿ. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು. ಪುರಸಭೆಯಿಂದ ಸರ್ಕಾರ ಹಾಗೂ ಜನರ ತೆರಿಗೆ ಹಣದಲ್ಲಿ ರಸ್ತೆ ಅಭಿವೃದ್ಧಿಯ ಅಂಗವಾಗಿ ಅಳವಡಿಸಲಾದ ಸ್ವಾಗತ ಕಮಾನು ನಿರ್ವಹಣೆಯ ಕೊರತೆಯಿಂದ ಪಾಳು ಬಿದ್ದಿದೆ. ಮುಖ್ಯ ರಸ್ತೆಯಲ್ಲಿ ಸ್ಥಾಪಿತಗೊಂಡಿದ್ದ ಈ ಬೃಹತ್ ಕಮಾನುಗಳು ಇಂದು ಉಪಯೋಗಕ್ಕೆ ಬರದೆ ಊಟಕ್ಕಿಳಿದ ಉಪ್ಪಿನಕಾಯಿಯಂತಾಗಿದೆ. ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆಯ ಪಕ್ಕದಲ್ಲಿಯೇ ಬಿದ್ದಿದ್ದು ಮಳೆ, ಬಿಸಿಲು, ಗಾಳಿಗೆ ತುಕ್ಕು ಹಿಡಿತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧಪಡಿಸಿದ್ದ ಕಮಾನು ಉಪಯೋಗಕ್ಕೆ ಬಾರದೆ ಸೊರಗುತ್ತಿದೆ. ಈ ವಿಚಾರವಾಗಿ ಡಾಕ್ಟರ್ ವಿಜಯ ರಾಘವೇಂದ್ರ ಅವರು ಹೇಳೋದು ಹೀಗೆ: 600 ವರ್ಷಗಳ ಇತಿಹಾಸವಿರುವ ಚಿಕ್ಕನಾಯಕನಹಳ್ಳಿಯ ಎಂಟ್ರೆನ್ಸ್ಗೆ ಹಾಕಬೇಕಿದ್ದ ಸ್ವಾಗತ ಕಮಾನು ಬಿಸಿಲಿನಲ್ಲಿ ಬಿದ್ದಿದೆ. ಪುರಸಭೆಯ ಅಧಿಕಾರಿಗಳು ಅದನ್ನ ಇಲ್ಲಿ ಅಳವಡಿಸಲು ಮನಸ್ಸೇ ಮಾಡ್ತಿಲ್ಲ. ಈ ಕಾರಣಕ್ಕೆ ಬಿಸಿಲು, ಮಳೆಗೆ ಕಮಾನು ತುಕ್ಕು ಹಿಡಿದು ಹಾಳಾಗ್ತಿದೆ ಎಂದು ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅದೇ ಇದು ಕಮಾನು ಚಿಕ್ಕನಾಯಕನಹಳ್ಳಿಗೆ ಪುರಸಭೆಯಿಂದ ಚಿಕ್ಕನಾಯಕನಹಳ್ಳಿಗೆ ಸ್ವಾಗತ ಅಂತ ಈ ಕಮಾನು ಒಂದು 3 ತಿಂಗಳಿಂದ ಇಲ್ಲಿ ಬಿದ್ದಿದೆ. ಇದಕ್ಕೆ ಫಿಕ್ಸ್ ಮಾಡೋಕ್ಕೆ ಪಾಪ ಕಂಬಗಳು ಬಂದಿದೆ ನೋಡಿ. ಕಂಬಗಳೆಲ್ಲ ಆಲ್ರೆಡಿ ತುಕ್ಕಿಡಿತಾ ಇದ್ದಾವೆ. ಇದನ್ನು ಫಿಕ್ಸ್ ಮಾಡಬೇಕಾಗಿತ್ತು. ಯಾಕಂದರೆ ಚಿಕ್ಕನಾಯಕನಹಳ್ಳಿ ಅನ್ನೋದು ತುಂಬ ಐತಿಹಾಸಿಕ ನಗರ. ಕನಿಷ್ಠ ಅಂತಂದರೂ ನಮಗೆ 600 ವರ್ಷಗಳ ಇತಿಹಾಸ ಈ ಊರಿಗಿದೆ. ಸೊ ಇಂಥ ಊರಿಗೆ ಬರಬೇಕಾದ್ರೆ ಅದೊಂದು ಕಮಾನನ್ನು ಕ್ಲೀನಾಗಿ ಹಾಕಬೇಕು, ಅದು ಜನಗಳ ಗಮನ ಸೆಳೀಬೇಕು, ಅದು ಇಂಪಾರ್ಟೆಂಟ್ ಆಗಿತ್ತು. ಜನಪ್ರತಿನಿಧಿಗಳು ಎಲ್ಲೋ ಒಂದು ಕಡೆ ಇದನ್ನು ಮರ್ತುಬಿಟ್ಟವ್ರ ಅಂತ ಒಂದು ಕಳವಳ ನಮ್ಮ ಕಡೆಯಿಂದ. ಪ್ರತಿನಿಧಿಗಳು ಮರ್ತಿದಾರೋ ಅಧಿಕಾರಿಗಳು ಜೊತೆಗೆ ಮರ್ತಿದ್ದಾರೆ ಸರ್? ಈಗ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳೇ ಎಚ್ಚರಿಸಬೇಕಾಗತ್ತೆ ಸರ್. ನಾವು ಆ ಜನಪ್ರತಿನಿಧಿಗಳಂದರೆ ದೇರ್ ಆನ್ಸರೇಬಲ್ ಅಂತ ನಾವು ಅವ್ರಿಗೆ ಕ್ವಶನ್ ಮಾಡ್ತಿದ್ದೀವಿ ವಿನಃ ಇಲ್ಲ ಅಧಿಕಾರಿಗಳು ಏನು ಮಾಡಿರ್ತಾರೆ, ತರ್ಸಾಕಿರ್ತಾರೆ, ಹೋಗಿರ್ತಾರೆ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಕೆಲಸಗಳು ಹೋಗಿರ್ತಾರೆ. ಬಟ್ ಇದನ್ನು ಫಿಕ್ಸ್ ಮಾಡಬೇಕಾಗಿರೋದು ಯಾರೋ ಕಡೆಗೆ ಜನಪ್ರತಿನಿಧಿಗಳು ಒತ್ತಡ ಹಾಕಿ ಮಾಡ್ರಪ್ಪ ಅಂತ ಮಾಡಿಸ್ಬೇಕು. ಸೊ ಅದೆಲ್ಲ ಒಂದು ಕಡೆ ನೆನಗುದಿಗೆ ಬಿದ್ದುಬಿಟ್ಟಿದೆ ಅಲ್ಲ ಈ ಒಂದು ಅದ್ಭುತವಾದ ವಿಚಾರ ಅನ್ನೋದು ನೋವು ಕಾಣುತ್ತೆ. ತೆರಿಗೆ ಸಾರ್ವಜನಿಕರದ್ದೇ ಸರ್. ಇದು ಸಾರ್ವಜನಿಕರ ಹಣನೇ ಸರ್. ನೋಡಿ ಅದು ಈಗ ನಮ್ಮದೇ ಮನೆಗೆ ಕಮಾನೇನ ತಗೊಂಬಂದಿದೆ, ನಾವು ಹಿಂಗೆ ಅದು ತುಕ್ಕಿಡಿಯೋ ತನಕ ಹಂಗೆ ಬಿಡ್ತಿರ್ಲಿಲ್ವಲ್ಲ. ಸೊ ತೆರಿಗೆ ಹಣನೇ ಇದು ಸಾರ್ವಜನಿಕರದ್ದು. ಎಲ್ಲೋ ಒಂದು ಕಡೆ ಎಚ್ಚರಿಕೆಯಿಂದ ಸ್ವಲ್ಪ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು. ಈಗಲೂ ಸಮಯ ಮೀರಿಲ್ಲ, ಈಗಲೂ ಅವರು ಅದನ್ನು ಸೆಟ್ರೇಟ್ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸರ್. NRDSS ತಾಲೂಕು ಸಂಚಾಲಕ ರಮೇಶ್ ಮಾತನಾಡಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪೂರ್ತಿ ಇಂತಹ ಅದೆಷ್ಟೋ ಸಮಸ್ಯೆಗಳಿವೆ. ಆದ್ರೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಕೂತಿದ್ದಾರೆ. ಇತ್ತ ಜನಪ್ರತಿನಿಧಿಗಳು ಕೂಡ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ತಾಲೂಕಿನಾದ್ಯಂತ ಅಧಿಕಾರಿಗಳು ಜನರ ತೆರಿಗೆ ಹಣವನ್ನ ವ್ಯರ್ಥ ಮಾಡ್ತಿದ್ದಾರೆ ಹೊರತು ಅಭಿವೃದ್ಧಿ ಅನ್ನೋದು ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಈ ತಾಲೂಕಿನಲ್ಲಿ ಇದೊಂದೇ ಅಲ್ಲ, ಈ ತಾಲೂಕಿನ ಎಲ್ಲ ಆಡಳಿತ ವ್ಯವಸ್ಥೆ ಹಾಳಾಗಿದೆ. ಈ ಅಧಿಕಾರಿಗಳಂತೂ ಇಲ್ಲಿ ಯಾವುದೇ ರೀತಿ ಸಾರ್ವಜನಿಕರ ಸ್ವತ್ತಿಗೆ ಯಾವುದೇ ಬೆಲೆ ಇಲ್ಲ. ಇದು ಸಾರ್ವಜನಿಕರ ತೆರಿಗೆಯಿಂದ ತಂದಾಕಿರೋ ದುಡ್ಡು.
ಇದೇ ಥರ ಇದು ಒಂದೇ ಅಲ್ಲ, ಇದು ಇನ್ನೂ ಈ ಥರ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿ ತಾಲೂಕು ಆಡಳಿತ, ಸನ್ಮಾನ್ಯ ಶಾಸಕರು ಯಾರೂ ಸಹ ಇಲ್ಲಿ ಸಾರ್ವಜನಿಕರ ಬಗ್ಗೆ ಗಮನ ಕೊಡೋದಿಲ್ಲ. ಸಾರ್ವಜನಿಕ ಸತ್ತು ಹಾಳಾದರೂ ಪರವಾಗಿಲ್ಲ, ಅವರು ಅವ್ರವ್ರ ಕೆಲಸಗಳು ಮಾಡ್ಕೊಂಬೋಗೋ ಅಂಥ ಸ್ಥಿತಿ ಬಂದಿದೆ. ಈ ತಾಲೂಕು ಇದೆಲ್ಲ ಆಗೋದ ಕಾರಣ ನೇರ ತಾಲೂಕು ಆಡಳಿತ. ಅವರು ವೈಯಕ್ತಿಕ ಅಲ್ಲ ಸರ್, ವೈಯಕ್ತಿಕ ಪ್ರಶ್ನೆ ನನಗೆ ಯಾಕೆ, ನನಗೆ ಬೇಕಾದ್ರೆ ಸಾರ್ವಜನಿಕ ಸತ್ತು ಕಾಪಾಡಬೇಕಷ್ಟೇ. ಅದೇನೇ ಇರಲಿ, ನಗರದ ಸೌಂದರ್ಯಕ್ಕೆ ಮುಕುಟಪ್ರಾಯವಾದ ಸ್ವಾಗತ ಕಮಾನಿನ ನಿರ್ಲಕ್ಷ್ಯ ಸರಿಯಲ್ಲ. ಜನರ ತೆರಿಗೆಯನ್ನ ಈ ರೀತಿ ಹಾಳು ಮಾಡುತ್ತಿರುವುದು ಬೇಸರದ ಸಂಗತಿ. ಇನ್ನು ವಿಶೇಷವಾಗಿ ಯಾವುದೇ ಮಾಹಿತಿ ಫಲಕಗಳು ಇಲ್ಲದಿರೋದ್ರಿಂದ ದೂರದ ಊರುಗಳಿಂದ ಬರುವ ವಾಹನ ಸವಾರರಿಗೆ ಊರಿನ ಹೆಸರು ಯಾವುದು ಅಂತ ತಿಳಿಯುತ್ತಿಲ್ಲ. ಇದರಿಂದ ಪ್ರಯಾಣಿಕರು ಗೊಂದಲಕ್ಕೀಡಾಗ್ತಿದ್ದಾರೆ. ಪ್ರಜ್ಞಾವಂತ ನಾಗರಿಕರು ಪುರಸಭೆ ಆಡಳಿತದ ಗಮನ ಸೆಳೆಯುವ ಯತ್ನ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಸಾರ್ವಜನಿಕ ತೆರಿಗೆ ಹಣದ ದುರುಪಯೋಗವಾಗಿರುವ ಈ ಘಟನೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.